ನಮಸ್ಕಾರ ಸ್ನೇಹಿತರೆ. ಸದ್ಯಕ್ಕೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಗ್ರಹಚಾರ ಯಾರಿಗೂ ಸರಿ ಇಲ್ಲ ಅಂತ ಕಾಣ್ತಾ ಇದೆ. ಒಂದು ಕಡೆಯಿಂದ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಕಿತ್ತಾಟ ಜೋರಾಗಿದ್ದು, ಯಡಿಯೂರಪ್ಪ ಪಡೆ ವಿರುದ್ಧ ವಿರೋಧಿ ಬಣ ತೊಡೆತಟ್ಟಿ ನಿಂತಿದೆ. ವಿಜೇಂದ್ರ ಅವರನ್ನ ಹೇಗಾದರೂ ಕೆಳಗಿಳಿಸಲೇಬೇಕು ಅನ್ನೋ ಪಣ ತೊಟ್ಟಿರುವ ಯತ್ನಾಳ್ ಅಂಡ್ ಗ್ಯಾಂಗ್ ಪದೇ ಪದೇ ಹೈಕಮಾಂಡ್ ಮೊರೆ ಹೋಗ್ತಾ ಇದ್ದು, ಇದಕ್ಕಾಗಿ ಬಂಡಾಯದ ಬಿಸಿಯನ್ನು ಕೂಡ ಈಗಾಗಲೇ ಮುಟ್ಟಿಸಿದೆ. ಮತ್ತೊಂದು ಕಡೆ ಇದ್ಯಾವುದಕ್ಕೂ ಕೇರ್ ಮಾಡದ ವಿಜೇಂದ್ರ ನಾನೇ ರಾಜ್ಯಾಧ್ಯಕ್ಷ ಆಗಿರ್ತೀನಿ ಅನ್ನೋ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ಅವರೊಂದಿಷ್ಟು ಬೆಂಬಲಿಗರ ಜೊತೆಗೆ ಸಭೆಗಳನ್ನ ಮಾಡಿ ಹೈಕಮಾಂಡ್ಗೂ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದು ಬಿಜೆಪಿಯ ಕಥೆ ಆದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಇದಕ್ಕಿಂತ ಹೊರತಾಗೇನಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ನಲ್ಲಿ ಕೂಡ ಸಿಎಂ ಗಾದಿಗಾಗಿ ಪೈಪೋಟಿ ಬಹಳ ಜೋರಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವರ ಸ್ಥಾನಕ್ಕೆ ಮೇಲೆ ಕೆರಕೋದಕ್ಕೋಸ್ಕರ ಮತ್ತೊಂದು ಗುಂಪು ನಿರಂತರವಾಗಿ ಪ್ರಯತ್ನ ಮಾಡ್ತಲೇ ಇದೆ. ಈಗಾಗಲೇ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ರೇಸ್ನಲ್ಲಿದ್ದೇನೆ, ತಾನು ಕೂಡ ಅಭ್ಯರ್ಥಿ ಅನ್ನುವಂಥ ಸಂದೇಶವನ್ನ ರವಾನಿಸ್ತಾ ಇದ್ರೆ, ಇದಕ್ಕೆ ಪ್ರತಿಯಾಗಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇತರೆ ನಾಯಕರು ಸೇರಿ ಮತ್ತೊಂದು ಬಣವನ್ನ ರಚನೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರದಿಂದ ದೂರ ಇಡಲು ಮತ್ತು ಸಿದ್ದರಾಮಯ್ಯ ಅವರ ನಂತರ ಅಧಿಕಾರಕ್ಕೆ ಇರಲು ಈಗಾಗಲೇ ದಲಿತ ಸಿಎಂ ಎನ್ನುವಂತಹ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಈಗಾಗಲೇ ಮತ್ತೊಂದು ಬಂಡಾಯದ ತಂಡ ಕೂಡ ರೆಡಿಯಾಗಿದ್ದು, ದಲಿತ ಸಮಾವೇಶ ನಡೆಸೋದಕ್ಕೆ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೂ ಮೊದಲು ಡಿನ್ನರ್ ಎಂಬ ಹೆಸರಿನಲ್ಲಿ ಸಭೆ ಸೇರೋದಕ್ಕೆ ಮುಂದಾಗಲಾಗಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಕೊಕ್ಕೆ ಹಾಕಿದ ವಿಚಾರ ನಿಮಗೆ ಗೊತ್ತೇ ಇದೆ. ಯಾವುದೇ ಕಾರಣಕ್ಕೂ ಬಂಡಾಯಗಾರರು ಜೊತೆಗೆ ಸೇರಬಾರದು ಅನ್ನುವ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನೆಪದಲ್ಲಿ ಈಗಾಗಲೇ ಬಂಡಾಯ ನಾಯಕರಿಗೆ ಹೇಳಿದ್ದಾರೆ. ಆದ್ರೆ ಇದರಿಂದ ಮತ್ತಷ್ಟು ರೊಚ್ಚಿಗಿದ್ದಿರುವಂತಹ ದಲಿತ ನಾಯಕರು ಎಂಬಂತಹ ಮುಖವಾಡ ಹೊತ್ತಿರುವಂತಹ ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆ ರಾಜಣ್ಣ ಇರ್ಬೋದು, ಇತರ ನಾಯಕರು ಈಗ ಮತ್ತೊಂದು ಸುತ್ತಿನ ವೇದಿಕೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಎಲ್ಲದಕ್ಕಿಂತ ಹೆಚ್ಚು ಕುತೂಹಲ ಕೆರಳಿಸಿರುವಂತದ್ದು ಖರ್ಗೆ ಮತ್ತು ಪರಮೇಶ್ವರ್ ಅವರ ಭೇಟಿ. ಸ್ನೇಹಿತರೆ, ದೆಹಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡಿದ ತಲೆಬಿಸಿಯಲ್ಲಿದ್ರೆ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರ್ನಾಟಕದ ಕಡೆ ಹೆಚ್ಚಿನ ಆಸಕ್ತಿ ಇದ್ದಂತೆ ಕಾಣ್ತಿತ್ತು. ಯಾಕಂದ್ರೆ ಅದರ ಮರುದಿನನೇ ದೆಹಲಿ ಎಲೆಕ್ಷನ್ ನ ಆ ರಿವ್ಯೂ ಮೀಟಿಂಗ್ ಅನ್ನ ಬಿಟ್ಟು ಸೀದಾ ಬೆಂಗಳೂರಿಗೆ ಹಾರ ಬಂದಿದ್ರು. ಸೀದಾ ಬಂದವರೇ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಜೊತೆಗೂಡಿ ಅವರು ಸಭೆ ಸೇರಿದ್ದು ಇದೇ ಪರಮೇಶ್ವರ್ ಅವರ ಮನೆಯಲ್ಲಿ. ಪರಮೇಶ್ವರ್ ಅವರ ಮನೆಯಲ್ಲಿ ಸುಮಾರು 3/4 ಗಂಟೆಗಳ ಮಹತ್ವದ ಮಾತುಕತೆ ನಡೆಸಿ ಇಲ್ಲೊಂದಿಷ್ಟು ರಣತಂತ್ರಗಳನ್ನ ಹೆಣೆಯಲಾಗಿದೆ. ಸ್ನೇಹಿತರೆ, ಯಾವಾಗ ಕರ್ನಾಟಕದಲ್ಲಿ ಸಿಎಂ ಗಾದಿ ಖಾಲಿ ಆಗುತ್ತೆ, ಯಾವಾಗ ಮುಖ್ಯಮಂತ್ರಿಗೆ ಪರ್ಯಾಯವಾಗಿ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯವಾಗಿ ಮತ್ತೊಬ್ಬ ನಾಯಕ ಬರ್ತಾರೆ ಅನ್ನುವಂಥ ಸೂಚನೆ ಸಿಗ್ತಿದ್ದಾಗೆ ಎಲ್ಲಾ ದಲಿತ ನಾಯಕರು ಈಗ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ದಲಿತ ನಾಯಕನನ್ನೇ ಮುಖ್ಯಮಂತ್ರಿ ಮಾಡಬೇಕೆನ್ನುವಂತಹ ಒಂದು ಕನಸನ್ನ ಮತ್ತೊಂದು ಕೂಗನ್ನ ಇಲ್ಲಿ ಎಬ್ಬಿಸಿದ್ದಾರೆ. ಇದರೊಂದಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಆ ಕುರ್ಚಿಯಿಂದ ಮತ್ತಷ್ಟು ದೂರ ಇಡೋದಕ್ಕೆ ಮತ್ತಷ್ಟು ಅಂತರವನ್ನು ತರೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ಈಗಾಗಲೇ ರಿಯಾಕ್ಷನ್ ಅನ್ನ ಕೂಡ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ನಮ್ಮ ಮತ್ತು ಖರ್ಗೆ ಅವರ ನಡುವೆ ಯಾವುದೇ ರೀತಿಯ ರಾಜಕೀಯ ಮಾತುಕತೆಗಳು ನಡೆದಿಲ್ಲ, ನಾವು ಸೌಹಾರ್ದ ಭೇಟಿಯನ್ನ ಮಾಡಿದ್ದೇವೆ. ಆದ್ರೆ ಈ ಸೌಹಾರ್ದ ಭೇಟಿಯಲ್ಲಿ ಕೌಟುಂಬಿಕ ವಿಚಾರವಾಗಿ ಸಾಕಷ್ಟು ಮಾತಾಡಿದ್ದೀವಿ, ಆದ್ರೆ ರಾಜಕೀಯವಾಗಿ ಮಾತಾಡಿಲ್ಲ. ಆದ್ರೆ ನಾನು ಡೆಲ್ಲಿಗಂತ ಹೋಗ್ತೀನಿ, ಡೆಲ್ಲಿಗೆ ಹೋಗೋದಾದ್ರೆ ಖಂಡಿತ ಹೇಳಿ ಹೋಗ್ತೀನಿ. ರಾಜಕಾರಣ ಮಾತಾಡೋದಾದ್ರೂ ನನಗೇನು ಭಯ ಇಲ್ಲ. ಆದ್ರೆ ರಾಜಕೀಯ ಮೀಟಿಂಗ್ ಮಾಡಿದ್ವಿ ಅಂತ ಅಷ್ಟೇ ಹೇಳ್ಬೋದೇ ಹೊರತು ಏನನ್ನ ಮಾತಾಡಿದೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಿಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಅಲ್ಲಿಗೆ ಪರಮೇಶ್ವರ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕೈ ಜೋಡಿಸಿರುವಂತದ್ದು ಈಗ ಎಲ್ಲ ದಲಿತ ನಾಯಕರು ಒಂದಾಗಿದ್ದಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಪದವಿಯಿಂದ ಮತ್ತಷ್ಟು ದೂರ ಉಳಿತಾರಾ ಅಥವಾ ಸಿದ್ದರಾಮಯ್ಯ ಅವರಿಗೆ ಸಿಎಂ ಕುರ್ಚಿಯ ಕನಸು ಇನ್ನೆಷ್ಟು ದಿನ ಉಳಿಯುತ್ತೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕು.